ರಾಜ್ಯಸಭಾ ಚುನಾವಣೆಯ ನಾಮಪತ್ರ ಹಿಂಪಡೆತದ ಅವಧಿ ಮುಕ್ತಾಯವಾಗಿದೆ. 4 ಸ್ಥಾನಕ್ಕೆ 6 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದು ತೀವ್ರ ಕುತೂಹಲವನ್ನ ಮೂಡಿಸಿದೆ ರಾಜ್ಯಸಭೆಯ ಚುನಾವಣೆ. 4 ಸ್ಥಾನಕ್ಕೆ ಒಟ್ಟು 3 ಪಕ್ಷಗಳಿಂದ 6 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಿಜೆಪಿಯಿಂದ 3, ಕಾಂಗ್ರೆಸ್ನಿಂದ 2 ಹಾಗೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿ ಕಣದಲ್ಲಿದ್ದಾರೆ. ನಾಮಪತ್ರ ಹಿಂಪಡೆಯೋಕೆ ಇದ್ದ ಗಡುವು ಇದೀಗ ಮುಕ್ತಾಯವಾಗಿದೆ. ನಾಮಪತ್ರವನ್ನು 6 ಮಂದಿ ಅಭ್ಯರ್ಥಿಗಳು ಹಿಂಪಡೆದಿಲ್ಲ. ಹೀಗಾಗಿ 6 ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ. ಇನ್ನು ಯಾವುದೇ ಪಕ್ಷದ ಅಭ್ಯರ್ಥಿ 4ನೇ ಸ್ಥಾನ ಗೆಲ್ಲುವ ಸಾಧ್ಯತೆಯ ಬಗ್ಗೆ ಲೆಕ್ಕಾಚಾರಗಳು ಪ್ರಾರಂಭವಾಗಿದೆ. ಅಖಾಡದಲ್ಲಿ 6 ಅಭ್ಯರ್ಥಿಗಳಿಂದ ಫೈಟ್ ನಡೀತಾ ಇದೆ. ಜೂನ್ 10ಕ್ಕೆ ಎಲೆಕ್ಷನ್ ನಡೆಯಲಿದೆ. ಅವತ್ತೇ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ. ಅಭ್ಯರ್ಥಿಗಳ ಭವಿಷ್ಯ ಅವತ್ತೇ ನಿರ್ಧಾರವಾಗಲಿದೆ. ಅಂದೇ ಫಲಿತಾಂಶ, ಅಂದೇ ಚುನಾವಣೆ, ಅಂದೇ ಭವಿಷ್ಯ ಕೂಡ ಬಯಲಾಗಲಿದೆ. ಗಂಟೆ ಅದು ನಿಗದಿಯಾಗಿತ್ತು ಸಮಯ. 3 ಗಂಟೆ ಆದವರೆಗೂ ಯಾರೂ ನಾಮಪತ್ರ ಹಿಂಪಡೆದಿಲ್ಲ. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ 6 ಜನ ಅಭ್ಯರ್ಥಿಗಳಾಗಲೇ ನಾಮಪತ್ರ ಸಲ್ಲಿಸಿದ್ರು. ಯಾರು ಹಿಂಪಡೆದಿಲ್ಲದೆ ಇರೋದ್ರಿಂದ ಈಗ ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆಯೋದಕ್ಕೆ ದಿನಾಂಕ 10ನೇ ತಾರೀಕು ದಿನಾಂಕ ನಿಗದಿಯಾಗಿತ್ತು. ಜೂನ್ 10ನೇ ತಾರೀಕು. ಅವತ್ತಿನ ದಿವಸ ಬೆಳಗ್ಗೆ 9ರಿಂದ 4 ಗಂಟೆವರೆಗೂ ಚುನಾವಣೆ ನಡೆಯುತ್ತೆ. 5 ಗಂಟೆಗೆ ಕೌಂಟಿಂಗ್ ಇರುತ್ತೆ, ಮತ ಎಣಿಕೆ. ಮತ ಎಣಿಕೆ ಮುಗಿದ ನಂತರ ಆಯ್ಕೆ ಪ್ರಕ್ರಿಯೆ ಮುಗಿದು ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನು ಘೋಷಣೆ ಮಾಡಲಾಗುತ್ತೆ. ಅದಕ್ಕೆ ಒಂದು ಫಾರ್ಮುಲಾಗಳಿರುತ್ತೆ. ಮೊದಲನೇ ಮತ ಮೊದಲನೇ ರೌಂಡ್ನಲ್ಲಿ ಮೊದಲನೇ ಪ್ರಾಶಸ್ತ್ಯದ ಮತ ಎಣಿಕೆ ಆದಮೇಲೆ ಅದು ಹೆಚ್ಚುವರಿ ಮತ ಯಾವುದಕ್ಕೆ ಬಂದಿದೆ ಅಲ್ಲಿಂದ 2ನೇ ಮತಕ್ಕೆ ಅದು ಒಂದು ಫಾರ್ಮುಲಾ ಇರುತ್ತೆ. ಅದು ಕ್ಯಾಲ್ಕುಲೇಟ್ ಮಾಡ್ತಾ ನೋಡಬೇಕು. ಯಾಕೆಂದರೆ ಈಗಾಗಲೇ ಕೋಟಾದ ಮೇಲೆ ನಾವು ಮತ ಎಣಿಕೆ ಮೊದಲನೇ ಮತದ ಪ್ರಾಶಸ್ತ್ಯ ನಿಗದಿ ಮಾಡಿರ್ತೀವಿ. ಅದು ವ್ಯಾಲಿಡ್ ವೋಟ್ಸ್ ಎಷ್ಟು ಕ್ಯಾಸ್ಟ್ ಆಗಿರುತ್ತೆ, ಎಷ್ಟು ನಡೆದಿರುತ್ತೆ ವ್ಯಾಲಿಡ್ ವೋಟ್ಸ್, ಅದ್ರ ಮೇಲೆ ಮೊದಲೇ ಕೋಟಾ ನಿಗದಿ ಆಗಿರುತ್ತೆ. ವ್ಯಾಲಿಡ್ ವೋಟ್ಸು ಚೇಂಜಸ್ ಆಯಿತು ಅಂದರೆ ಕೋಟಾನು ಚೇಂಜ್ ಆಗುತ್ತೆ. ಅದ್ರ ಮೇಲೆ 2ನೇ ಪ್ರಾಶಸ್ತ್ಯದ ಓಟದ್ದು ವ್ಯಾಲ್ಯೂನು ಬದಲಾಗುತ್ತೆ. ಆದ್ದರಿಂದ ಅದು ಈಗಲೇ ತಕ್ಷಣಕ್ಕೆ ನಾನು ಹೇಳೋಕ್ಕಾಗಲ್ಲ. ಸೊ ಅದರಿಂದ ಅದು ಆ ಚುನಾವಣೆ ಪ್ರಕ್ರಿಯೆ ನಡೆದು ಆಯ್ಕೆ ಮತ ಎಣಿಕೆ ಪ್ರಾರಂಭ ಆದಾಗ ಸ್ಪಷ್ಟ ಚಿತ್ರಣ ಸಿಗುತ್ತೆ ಯಾವ ರೀತಿ ಮಾಡಬಹುದು ಮತ ಎಣಿಕೆ ಅಂತ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ಜಾಯ್ನ್ ಆಗ್ತಾರೆ ಮುಂದಿನ ಹಂತದಲ್ಲಿ. ಒಟ್ಟಾರೆ ರಾಜ್ಯಸಭಾ ಚುನಾವಣೆ 10ನೇ ತಾರೀಕು ನಡೆಯಲಿದೆ. ಅವತ್ತೇ ಮತಗಳ ಎಣಿಕೆ ಕೂಡ ನಡೆಯೋದ್ರಿಂದ ಅವತ್ತೇ ಬಹುತೇಕ ಫಲಿತಾಂಶ ಕೂಡ ಪ್ರಕಟವಾಗಲಿದೆ. ಇವತ್ತು ನಾಮಪತ್ರವನ್ನು ಹಿಂಪಡಿಲಿಕ್ಕೆ ಇದ್ದ ಸಮಯಾವಕಾಶ ಮುಗಿದು ಹೋಗಿದೆ. ಹೀಗಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ 6 ಅಭ್ಯರ್ಥಿಗಳು ಕೂಡ ಕಣದಲ್ಲಿರೋದ್ರಿಂದ ಈ ಒಂದು ಚುನಾವಣೆಯ ಫಲಿತಾಂಶ ಮತ್ತಷ್ಟು ಕುತೂಹಲಕ್ಕೆ ಕಾರಣವೂ ಆಗ್ತಾ ಇದೆ. ಬಿಜೆಪಿಯಿಂದ ಒಟ್ಟು 3 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಜಗ್ಗೇಶ್ ಹಾಗೆ ನಿರ್ಮಲಾ ಸೀತಾರಾಮನ್ ಹಾಗೆ ಲೆಹರ್ ಸಿಂಗ್ ಅವರು. ಇತ್ತ ಕಾಂಗ್ರೆಸ್ನಿಂದ 2 ಅಭ್ಯರ್ಥಿಗಳು ಜಯರಾಮ್ ರಮೇಶ್ ಹಾಗೆ ಮನ್ಸೂರ್ ಅಲಿ ಖಾನ್. ಜೆಡಿಎಸ್ನಿಂದ ಕಣಕ್ಕಿಳಿದಿರೋದು ಕುಪೇಂದ್ರ ರೆಡ್ಡಿ. ಈಗ ಕಾಂಗ್ರೆಸ್ ಸಂಖ್ಯಾಬಲದ ಆಧಾರದ ಮೇಲೆ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಿ ಕಳುಹಿಸುವಲ್ಲಿ ಯಶಸ್ವಿ ಆಗ್ತಾರೆ. ಬಿಜೆಪಿ 2. ಹೀಗಾಗಿ ಉಳಿದ 1 ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ, ಲೈವ್ ಜಾಯ್ನ್ ಆಗ್ತಾರೆ. ಶಿವಪ್ರಸಾದ್, ಖಾಲಿ ಇರೋದು 4 ಸ್ಥಾನ, ಅಭ್ಯರ್ಥಿಗಳಿರೋರು 6 ಮಂದಿ. ಹಾಗೆ ಗೆಲ್ಲೋಕೆ ಕುತೂಹಲಕ್ಕೆ ಕಾರಣವಾಗಿರೋದು ಕೇವಲ 1 ಸ್ಥಾನದ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗಿಯೂ ಈಗಾಗಲೇ ರಾಜ್ಯಸಭಾ ಚುನಾವಣೆಯ ನಾಮಪತ್ರವನ್ನು ವಾಪಸ್ ತೆಗಿತಕ್ಕಂಥ ಸಮಯ ಏನಿತ್ತು ಅದು ಮುಗಿದಿದೆ. ಈಗಾಗಲೇ ಚುನಾವಣಾ ಕಣ ರಂಗೇರಿದ್ದು ಸಹಜವಾಗಿ ಈಗ ರಾಜಕೀಯ ಪಕ್ಷಗಳು ಇತರ ಶಾಸಕರ ಜೊತೆಗೆ ಈಗಿರ್ತಕ್ಕಂಥ ಶಾಸಕರ ಜೊತೆಗೆ ಬೇರೆ ಪಕ್ಷದ ಶಾಸಕರ ಮತಗಳನ್ನು ಕೂಡ ಸೆಳೀತಕ್ಕಂಥ ವಿಚಾರದಲ್ಲಿ ಮಗ್ನರಾಗಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಸೇರಿದಂತೆ ಇತರ ನಾಯಕರುಗಳು ಕೂಡ ಗೆಲುವು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅಂದರೆ ಅವರು ಆತ್ಮಸಾಕ್ಷಿಯಾಗಿ ಏನಿದೆ ಆ ರೀತಿ ಮತದಾನ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಜೊತೆಗೆ ಈಗ 2ನೇ ಪ್ರಾಶಸ್ತ್ಯದ ಮತಗಳು ಕೂಡ ಇಲ್ಲಿ ಕೌಂಟಿಗೆ ಬರೋದ್ರಿಂದ ಸಹಜವಾಗಿ ತಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವು ಜೊತೆಗೆ 2ನೇ ಪ್ರಾಶಸ್ತ್ಯದ ಮತಗಳನ್ನು ಕೂಡ ಪಡೀಲಿಕ್ಕೆ ಇತರ ಪಕ್ಷಗಳ ನಾಯಕರನ್ನು ಕೂಡ ಶಾಸಕರನ್ನ ಸೆಳೀತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ. ಸಹಜವಾಗಿ JDSನ ಶಾಸಕರನ್ನ ಈಗಾಗಲೇ ಕಾಂಗ್ರೆಸ್ನ ಹಲವು ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ. ಅವರಿಂದ ಅಡ್ಡ ಮತದಾನ ಹಾಕಿಸ್ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದು ಸಹಜವಾಗಿ ಈಗ JDS ಮತ್ತು ಕಾಂಗ್ರೆಸ್ನಿಂದ ಯಾರು ಅಡ್ಡ ಮತದಾನ ಮಾಡ್ತಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಚರ್ಚೆ ಆಗ್ತಾ ಇದೆ. ಅದೇನೇ ಇದ್ರೂ ಸಹಿತವಾಗಿ ಈಗ ಚುನಾವಣಾ ಕಣ ಸ್ಪಷ್ಟವಾಗಿದೆ. ಸಹಜವಾಗಿ ಈಗಾಗಲೇ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮದೇ ಆದಂಥ ಗೆಲುವಿಗೆ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಮತ್ತು JDSನ ಶಾಸಕರುಗಳು
ಈಗ ಮತದಾನ ಮಾಡ್ತಕ್ಕಂಥ ವಿಚಾರ ಕುರಿತಂತೆ ತಮ್ಮ ನಾಯಕರು ಈಗಾಗಲೇ ವಿಪ್ಪನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಜಾರಿಗೊಳಿಸಲಾಗಿದ್ದು, ಸದ್ಯ ಈಗ JDS ನಾಯಕರು ಯಾವ ಸ್ಟ್ರಾಟಜಿಯನ್ನು ರೂಪಿಸ್ತಾರೆ, ಎರಡನೇ ಪ್ರಾಶಸ್ತ್ಯದ ಮತಗಳನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ JDS ಮತ್ತೆ ಕಾಂಗ್ರೆಸ್ ನಾಯಕರ ನಡುವೆ ಪೈಪೋಟಿ ಕೂಡ ಆರಂಭವಾಗಿದೆ. ಇನ್ನು ಬಿಜೆಪಿಯ ವಿಚಾರ ಈಗಾಗಲೇ ಸ್ಪಷ್ಟವಾಗಿದೆ. 2 ಅಭ್ಯರ್ಥಿಗಳ ಜೊತೆಗೆ 3ನೇ ಅಭ್ಯರ್ಥಿ ಕೂಡ ಸಹಜವಾಗಿ ಎರಡನೇ ಪ್ರಾಶಸ್ತ್ಯದ ಮತಗಳಿಂದ ಅವರ ಆಯ್ಕೆ ಖಚಿತಗೊಳ್ಳಲಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದೇನೇ ಇದ್ರೂ ಸಹಿತವಾಗಿ ಈಗ ಸ್ಪರ್ಧೆ ಅಂದ್ರೆ ಈಗ ಜಾತ್ಯತೀತತೆಯ ಬಗ್ಗೆ ಮಾತನಾಡ್ಕೊಂಡು ಬಂದಂಥವ್ರು ಕೋಮುವಾದಿ ಶಕ್ತಿಗಳನ್ನು ಹೊರಗಿಡಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಪದೇ ಪದೇ ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾ ಬಂದಂಥ JDS ಮತ್ತೆ ಕಾಂಗ್ರೆಸ್ ನಾಯಕರ ಸ್ಪರ್ಧೆ. ಈಗ ಕಾಂಗ್ರೆಸ್ನಿಂದ ಎರಡನೇ ಅಭ್ಯರ್ಥಿ ಮುಸ್ಲಿಂ ಅಭ್ಯರ್ಥಿ ಆಗಿರೋದ್ರಿಂದ ಮನ್ಸೂರ್ ಅಲಿ ಖಾನ್ ಅವರಿಗೆ ಮುಸ್ಲಿಂ ಅಭ್ಯರ್ಥಿ ಕಣದಲ್ಲಿದ್ದಾರೆ, ಅವ್ರಿಗೆ ತಾವು ಮತ ನೀಡಬೇಕು ಎಂಬತಕ್ಕಂಥ ಅಸ್ತ್ರವನ್ನ ಕಾಂಗ್ರೆಸ್ ನಾಯಕರು ಪ್ರಯೋಗ ಮಾಡಲಿದ್ದಾರೆ. ಜೊತೆಗೆ ಈಗಾಗಲೇ JDSನ ಪಕ್ಷದ ಚಟುವಟಿಕೆಗಳಿಂದ JDSನ ನಾಯಕರಿಂದ ಅಂತರವನ್ನ ಕಾಯ್ದುಕೊಂಡಿರ್ತಕ್ಕಂಥ ಶಾಸಕರ ಜೊತೆ ಸಂಪರ್ಕದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಇದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಕ್ರಾಸ್ ವೋಟಿಂಗ್ ಜೊತೆಗೆ ಎರಡನೇ ಪ್ರಾಶಸ್ತ್ಯದ ಮತಗಳನ್ನು ಕೂಡ ಪಡಿಲಿಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಾಗಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇನೇ ಇದ್ರೂ ಸಹಿತವಾಗಿ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿಯಿಂದಾಗಿ ಈಗ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.